ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಸಾರಿ ಫಾರ್ ದಿ ಡಿಲೇ. ಆಲ್ರೆಡಿ ಹೇಳಿರೋ ಥರ ಎಕ್ಸಾಮ್ಸ್ಗಳು ನಡೀತಾ ಇದೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್. ಬಟ್ ಡೋಂಟ್ ವರಿ, ಐ ವಿಲ್ ಮೇಕ್ ಶೋರ್ ಎಕ್ಸಾಮ್ಸ್ ಅಷ್ಟೊತ್ತಿಗೆ 90 ಡೇಸ್ ಪ್ಲಾನ್ ಏನಿದೆಯೋ ಅದನ್ನು ಮುಗಿಸ್ಕೊಡ್ತೀನಿ. ಸೊ ಏನು ಮಾತಾಡೋದು ಬೇಡ, ಎಕ್ಸ್ಟ್ರಾ ಎಲ್ಲ ಏನು ಬೇಡ, ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಕರ್ನಾಟಕ ರೂಲ್ ಆನ್ ಕರ್ನಾಟಕಾಸ್ ರೋಲ್ ಆನ್ ರೋಲಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂಡ್ ಯೂನಿಫಿಕೇಶನ್ ಮೂವ್ಮೆಂಟ್. ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ ಇದು, ನೆನಪಿರ್ಲಿ. ಯಾಕಂದ್ರೆ ಇದು ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಹಿಸ್ಟ್ರಿ ಟಾಪಿಕ್ ಆಗಿರುತ್ತೆ. ಸೊ ಡೇ 12 ಫಸ್ಟ್ ಕ್ವಶನ್, ಓಕೆನಾ? ಕನ್ನಡ ಕುಲ ಪುರೋಹಿತ ಎಂದು ಖ್ಯಾತರಾದವರು ಯಾರು ಮತ್ತು ಅವರ ಕರ್ನಾಟಕ ಗತವೈಭವ ಗ್ರಂಥವು ಏನನ್ನು ಸಾಧಿಸಿತು? ಹೇಳ್ತೀರಾ? ಯಾರು ಕರ್ನಾಟಕ ಕುಲ ಪುರೋಹಿತ ಅಂತ ಯಾರನ್ನ ಕರೀತಾರೆ? RH ದೇಶಪಾಂಡೆ. ರಾಂಗ್, ಇದು ಕರೆಕ್ಟ್ ಅಲ್ವಾ? ದೆನ್ ಆಲೂರು ವೆಂಕಟರಾವ್ ಕರೆಕ್ಟ್ ಇದೆ. ಸೊ ಹುಲ್ಗೋಳ ನಾರಾಯಣ ರಾವ್ ತಪ್ಪಿದೆ. ಸೊ ಕುವೆಂಪು ತಪ್ಪಿದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಏಕೀಕರಣ ಚಳುವಳಿಗೆ ಸೈದ್ಧಾಂತಿಕ ಅಡಿಪಾಯ ಹಾಕಿದವರು ಅವರೇ, ಆಯ್ತಾ? ಐಡಿಯಾಲಜಿಕಲ್ ಫೌಂಡೇಶನ್ ಹಾಕಿದವ್ರೆ ಆಲೂರು ವೆಂಕಟರಾವ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 1890ರಲ್ಲಿ ಧಾರವಾಡದಲ್ಲಿ ಸ್ಥಾಪಿತವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಏಕೀಕರಣ ಚಳುವಳಿಗೆ ನೀಡಿದ ಪ್ರಮುಖ ಕೊಡುಗೆ ಏನು? ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ಕಾರಣವಾಯಿತು. ದೆನ್ ಇದು 1912ರಲ್ಲಿ ಬ್ರಿಟಿಷ್ ಭಾರತದ ಕನ್ನಡ ಭಾಷಿಕ ಪ್ರದೇಶಗಳ ಏಕೀಕರಣಕ್ಕೆ ಮೊದಲ ನಿಯಂತ್ರಣವನ್ನು ಅಂಗೀಕರಿಸಿತು. ಇದು ಕರ್ನಾಟಕ ಗತವೈಭವ ಗ್ರಂಥವನ್ನು ಪ್ರಕಟಿಸಿತು. ಇದು ಮರಾಠಿ ಆಡಳಿತ ಭಾಷೆಯ ಪ್ರದೇಶದಲ್ಲಿ ಕನ್ನಡದ ಪುನರುಜ್ಜೀವನಕ್ಕಾಗಿ ಶ್ರಮಿಸಿತು. ಆನ್ಸರ್ ಈಸ್ ಡಿ. ಇದು ಮರಾಠಿ ಆಡಳಿತ ಭಾಷಾ ಪ್ರದೇಶಗಳಲ್ಲಿ ಕನ್ನಡದ ಪುನರ್ಜೀವನಕ್ಕಾಗಿ ಶ್ರಮಿಸಿತು. ಓಕೆ, ನೆನಪಿರ್ಲಿ. ಓಕೆನಾ? ನೆಕ್ಸ್ಟ್ ಕ್ವಶನ್. 1953ರ ಹುಬ್ಬಳ್ಳಿ ಘಟನೆಯು ಕರ್ನಾಟಕ ಏಕೀಕರಣ ಚಳುವಳಿಯ ಹಾದಿಯನ್ನು ಹೇಗೆ ಬದಲಾಯಿಸಿತು? ಇದು ಕಾಂಗ್ರೆಸ್ ನಾಯಕರ ರಾಜೀನಾಮೆಗೆ ಕಾರಣವಾಯಿತು. ಓಕೆ, ಇದು ಏಕೀಕರಣ ಚಳುವಳಿಯನ್ನು ಹಿಂಸಾತ್ಮಕ ದಾರಿಗೆ ತಿರುಗಿಸಿತು ಮತ್ತು ಬ್ರಿಟಿಷ್ ದಮನಕ್ಕೆ ಕಾರಣವಾಯಿತು. ಇದು ತಪ್ಪಿದೆ, ಕರೆಕ್ಟ್ ಅಲ್ವಾ? ದೆನ್ ಇದು ಮೈಸೂರು ರಾಜ್ಯದ ವಿಸ್ತರಣೆಗೆ ಕಾರಣವಾಯಿತು. ನೋ, ರಾಂಗ್. ದೆನ್ ಇದು ಫಜಲ್ ಅಲಿ ಆಯೋಗದ ರಚನೆಗೆ ಕಾರಣವಾಯಿತು. ನೋ, ರಾಂಗ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲು ಕಾರಣವೇನು ಮತ್ತು ಅದು ಯಾವ ವರ್ಷದಲ್ಲಿ ಸಂಭವಿಸಿತು? 1956 ಭಾರತೀಯ ಭಾಷಾ ಪ್ರಾಂತ್ಯಗಳ ಪುನರಚನೆ ಭಾಗವಾಯಿತು. 1973 ಉತ್ತರ ಕರ್ನಾಟಕದ ಜನರ ವಿರೋಧದಿಂದಾಗಿ ಮೈಸೂರು ಎಂಬ ಹೆಸರು ಹಳೆಯ ಪ್ರಾಂತ್ಯದೊಂದಿಗೆ ಸಂಬಂಧ ಹೊಂದಿತು. 1960 ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವಿನ ಗಡಿ ವಿವಾದದ ಪರಿಣಾಮವಾಗಿತ್ತು. 1950 ಭಾರತ ಗಣರಾಜ್ಯವಾದಾಗ. ಆನ್ಸರ್ ಈಸ್ ಬಿ. 1973 ಉತ್ತರ ಕರ್ನಾಟಕ ಜನರ ವಿರೋಧವಾಗಿ ಮೈಸೂರು ಎಂಬ ಹೆಸರು ಹಳೆಯ ಹೆಸರು ಪ್ರಾಂತ್ಯದೊಂದಿಗೆ ಸಂಬಂಧ ಹೊಂದಿತ್ತು. ಓಕೆ, ಕರ್ನಾಟಕ ಏಕೀಕರಣ ಪಕ್ಷ ಯಾವ ಉದ್ದೇಶಕ್ಕಾಗಿ ಮತ್ತು ಯಾವ ವರ್ಷದಲ್ಲಿ ಸ್ಥಾಪಿಸಲ್ಪಟ್ಟಿತ್ತು? 1951 ಕನ್ನಡ ಭಾಷಿಕ ಪ್ರದೇಶಗಳ ಏಕೀಕರಣಕ್ಕೆ ರಾಜಕೀಯ ಒತ್ತಡವನ್ನು ತರಲು. 1947 ಸ್ವತಂತ್ರ ನಂತರ ಮೈಸೂರು ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸಲು. 1956 ಕೇಂದ್ರಾಡಳಿತ ಪ್ರದೇಶಗಳನ್ನು ವಿರೋಧಿಸಲು. 1920 ಕಾಂಗ್ರೆಸ್ನ ಕರ್ನಾಟಕ ಪ್ರಾಂತ್ಯಗಳ ಘಟಕವನ್ನು ರಚಿಸಲು. ಹೇಳ್ತೀರಾ? 5ನೇ ಕ್ವಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಹೈದರಾಬಾದ್ ಕರ್ನಾಟಕ ಪ್ರದೇಶಗಳಲ್ಲಿ ನಿಜಾಮರ ರಜಾಕಾರ್ ಪಡೆಯ ವಿರುದ್ಧದ ಹೋರಾಟವು ಕರ್ನಾಟಕದ ಸ್ವಾತಂತ್ರ್ಯ ಮತ್ತು ಏಕೀಕರಣ ಚಳುವಳಿಯಲ್ಲಿ ಯಾವ ಪ್ರಾಮುಖ್ಯತೆಯನ್ನು ಹೊಂದಿದೆ? ಇದು ಧಾರವಾಡದಲ್ಲಿ ಏಕೀಕರಣ ಚಳುವಳಿಯ ಕೇಂದ್ರವಾಯಿತು. ಇದು ಪ್ರಾದೇಶಿಕ ಹೋರಾಟಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿತು ಮತ್ತು ಜಾತ್ಯತೀತತೆಯ ಬೀಜಗಳನ್ನು ಬಿತ್ತಿತು. ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಸ್ಥಾಪಿಸಿತು. ಇದು ಮೈಸೂರು ಮತ್ತು ಹೈದರಾಬಾದ್ ನಡುವಿನ ಗಡಿ ವಿವಾದಕ್ಕೆ ಕಾರಣವಾಯಿತು. ಹೇಳ್ತೀರಾ ಯಾರಾದ್ರೂ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಸ್ವತಂತ್ರ ನಂತರ ಕರ್ನಾಟಕದ ವಿವಿಧ ಪ್ರದೇಶಗಳು ಯಾವ ಆಡಳಿತ
ಘಟಕಗಳ ಭಾಗವಾಗಿದ್ದವು. ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ, ಕೂರ್ಗ್ ಪ್ರದೇಶ. ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಮದ್ರಾಸ್ ಪ್ರೆಸಿಡೆನ್ಸಿ ಮಾತ್ರ. ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ, ಕೂರ್ಗ್ ಮಾತ್ರ. ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಬಾಂಬೆ ಪ್ರೆಸಿಡೆನ್ಸಿ ಮಾತ್ರ. ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್. ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಗೀತೆಯನ್ನು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಹಾಡಲಾಯಿತು ಮತ್ತು ಅದು ಏನನ್ನು ಪ್ರತಿನಿಧಿಸಿತು? ಎಲ್ಲಿ ಹಾಡಲಾಗಿದ್ದು ಮತ್ತೆ ಏನನ್ನ ಹೇಳ್ತದ್ದು? 1924, 1924ರ ಬೆಳಗಾವಿಯ ಮೊದಲ ಕರ್ನಾಟಕ ಏಕೀಕರಣ ಸಮ್ಮೇಳನ ಇದನ್ನು ಮೊದಲ ರಾಜ್ಯ ಗೀತೆ ಎಂದು ಪರಿಗಣಿಸಲಾಯಿತು. 1915ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆ, ಇದು ಕನ್ನಡ ಸಾಹಿತ್ಯದ ಪುನರ್ಜೀವನವನ್ನು ಸೂಚಿಸಿತು. 1956ರ ಮೈಸೂರು ರಾಜ್ಯದ ರಚನೆ, ಇದು ಏಕೀಕರಣದ ಯಶಸ್ಸನ್ನು ಪ್ರತಿಪಾದಿಸಿತು. 1973ರಲ್ಲಿ ರಾಜ್ಯದ ಹೆಸರು ಬದಲಾವಣೆ, ಇದು ಉತ್ತರ ಕರ್ನಾಟಕದ ಗೆಲುವನ್ನು ಸೂಚಿಸುತ್ತದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಕೊಡುಗೆಯ ವಿಶೇಷತೆ ಏನು? ಹೇಳ್ತೀರಾ ಯಾರಾದ್ರೂ? ಅವರು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಲಾರ್ಡ್ಸ್ ತತ್ವವನ್ನು ವಿರೋಧಿಸಿದ ಮೊದಲಿಗರು. ತಪ್ಪಲ್ವಾ? ಇಲ್ಲ. ಓಕೆ, ನೆಕ್ಸ್ಟ್. ಅವರು ಬ್ರಿಟಿಷ್ ಸೈನ್ಯವನ್ನು ಯುದ್ಧದಲ್ಲಿ ಸೋಲಿಸಿದ ಮೊದಲ ಭಾರತೀಯರು. ನೋ, ರಾಂಗ್. ಇದು ರಾಂಗ್ ಅಲ್ವಾ? ನೆಕ್ಸ್ಟ್. ಅವರು ಕರ್ನಾಟಕದಲ್ಲಿ ಜನಜಾಗೃತಿ ಮತ್ತು ಪ್ರತಿರೋಧದ ಸಂಕೇತಗಳಾಗಿದ್ದರು. ಕರೆಕ್ಟ್. ಅವರು ಗಾಂಧಿಯರ ಅಸಹಕಾರ ಚಳವಳಿ, ಗಾಂಧೀಜಿ ಇನ್ನು ಬಂದೇ ಇರಲಿಲ್ಲ ಆ ಟೈಮಲ್ಲಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 1956ರ ರಾಜ್ಯ ಪುನರ್ರಚನೆ ಕಾಯ್ದೆಯ ಪ್ರಕಾರ ಮೈಸೂರು ರಾಜ್ಯದ ಶಾಸಕಾಂಗ ಮಂಡಳಿಗಳಲ್ಲಿ ಎಷ್ಟು ಸ್ಥಾನಗಳು ನಾಮನಿರ್ದೇಶಿತವಾಗಿದ್ದವು? 4, 6, 8, 10. ಆನ್ಸರ್ ಈಸ್ 8. ಓಕೆ, ನೆಕ್ಸ್ಟ್. ಅಬ್ಬಕ್ಕ ರಾಣಿಯನ್ನು ಭಾರತದ ಮೊದಲ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ಎಂದು ಏಕೆ ಕರೆಯಲಾಗುತ್ತದೆ? 1857ರ ಬಂಡಾಯದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಓಕೆ, ಇಲ್ಲ ಅಲ್ಲ, ರಾಂಗ್. ಅಬ್ಬಕ್ಕ ರಾಣಿ ಆ ಟೈಮಲ್ಲಿ ಇರಲಿಲ್ಲ. ದೆನ್ 16ನೇ ಶತಮಾನದಲ್ಲಿ ಸುಮಾರು 40 ವರ್ಷಗಳ ಕಾಲ ಪೋರ್ಚುಗೀಸರ ವಿರುದ್ಧ ಹೋರಾಡಿದರು. ಕರೆಕ್ಟ್. ಅವರು ಬ್ರಿಟಿಷರ ವಿರುದ್ಧ ನ್ಯೂ ಟ್ಯಾಕ್ಸ್ ಚಳವಳಿಯನ್ನು ಮುನ್ನಡೆಸಿದರು. ರಾಂಗ್. ದೆನ್ ಅವರು ಭಾರತದ ಮಹಿಳಾ ಸೇನಾಧಿಕಾರಿಯಾಗಿದ್ದಾರೆ. ತಪ್ಪು. ಓಕೆ, ಕರೆಕ್ಟ್ ಅಲ್ಲ? ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್. ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಉಮಾಬಾಯಿ ಕುಂದಾಪುರ ಅವರು ಸ್ಥಾಪಿಸಿದ ಭಗಿನಿ ಮಂಡಲ್ನ ಉದ್ದೇಶವೇನು? ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣ, ರಾಜಕೀಯ ಪ್ರಚಾರ ಮತ್ತು ಆಂದೋಲನ, ಸ್ವದೇಶಿ ಉತ್ಪನ್ನಗಳ ಪ್ರಚಾರ, ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ. ಆನ್ಸರ್ ಈಸ್ ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣ. ಓಕೆ. ಶಿವಪುರಿ ಧ್ವಜ ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆಯಿತು ಮತ್ತು ಅದರ ನೇತೃತ್ವವನ್ನು ಯಾರು ವಹಿಸಿದರು? 1938 ಯಶೋಧರ ದಾಸಪ್ಪ, 1942 ಕಮಲಾದೇವಿ ಚಟ್ಟೋಪಾಧ್ಯಾಯ, 1930 ಉಮಾಬಾಯಿ ಕುಂದಾಪುರ, 1920 ಬೆಳ್ಳಾರಿ ಸಿದ್ದಮ್ಮ. ಆನ್ಸರ್ ಈಸ್ 1938 ಯಶೋಧರ ದಾಸಪ್ಪ. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಸ್ವತಂತ್ರ ಚಳುವಳಿಯು ಯಾವ ರೀತಿಯಲ್ಲಿ ಭಿನ್ನವಾಗಿತ್ತು? ಬೆಂಗಳೂರು ಮತ್ತು ಮೈಸೂರು ಪ್ರದೇಶಗಳಲ್ಲಿ ಚಳುವಳಿ ಹಿಂಸಾಕಾರವಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಶಾಂತಿಯುತವಾಗಿತ್ತು. ಹೌದಾ? ರಾಂಗ್ ಅಲ್ವಾ? ದೆನ್ ಉತ್ತರ ಕರ್ನಾಟಕದ ಚಳುವಳಿ ಹಿಂಸಾತ್ಮಕವಾಗಿತ್ತು ಮತ್ತು ಪ್ರಭಾವಶಾಲಿಯಾಗಿತ್ತು. ಬೆಂಗಳೂರು ಮತ್ತು ಮೈಸೂರು ಪ್ರದೇಶ ತುಲನಾತ್ಮಕವಾಗಿ ಶಾಂತಿಯುತವಾಗಿತ್ತು. ಕರೆಕ್ಟ್. ಎಲ್ಲಾ ಪ್ರದೇಶಗಳಲ್ಲಿ ಒಂದೇ ರೀತಿಯಾಗಿರಕ್ಕೆ ಚಾನ್ಸೇ ಇಲ್ಲ ಅಲ್ಲ. ಕರಾವಳಿ ಕರ್ನಾಟಕದಲ್ಲಿ ಮಾತ್ರ ಚಳವಳಿ ಸಕ್ರಿಯವಾಗಿತ್ತು. ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ KN ಸುಬ್ರಹ್ಮಣ್ಯ ಅವರ ವಾದವೇನು? ಹೇಳ್ತೀರಾ ಯಾರಾದ್ರೂ? ಓಕೆ. ಎಲ್ಲಾ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಂದು ರಾಜ್ಯವಾಗಿ ಸೇರಿಸಬೇಕು. 2 ಕನ್ನಡ ರಾಜ್ಯಗಳನ್ನು ರಚಿಸಬೇಕು. ಒಂದು ಮೈಸೂರಿನ ಪಕ್ಕದ ಪ್ರದೇಶಗಳಿಗೆ, ಇನ್ನೊಂದು ಉತ್ತರ ಕರ್ನಾಟಕಕ್ಕೆ. 2 ಭಾಷಿಕ ಪ್ರದೇಶಗಳನ್ನು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳೊಂದಿಗೆ ವಿಲೀನಗೊಳಿಸಬೇಕು. ಏಕೀಕರಣವು ಮೈಸೂರಿನ ಸಂಪನ್ಮೂಲಗಳನ್ನು ಹರಿಸುತ್ತದೆ. ಆಪ್ಷನ್ ಈಸ್ ಬಿ. 2 ಕನ್ನಡ ರಾಜ್ಯಗಳನ್ನು ರಚಿಸಬೇಕು.
ಓಕೆ. 1920ರ ಧಾರವಾಡದ ಕರ್ನಾಟಕ ರಾಜಕೀಯ ಸಮ್ಮೇಳನದ ಪ್ರಾಮುಖ್ಯತೆ ಏನು? ಹ್ಮ್. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ಕಾರಣವಾಯಿತು. ಓಕೆ. ನೆಕ್ಸ್ಟ್. ಇಲ್ಲ ಅಲ್ವಾ? ನೆಕ್ಸ್ಟ್. ಇದು ಎಲ್ಲಾ ಕನ್ನಡ ಭಾಷಿಕ ಪ್ರದೇಶಗಳ ಏಕೀಕರಣ ಬೇಡಿಕೆಯನ್ನು ನಿರ್ಣಯವನ್ನು ಅಂಗೀಕರಿಸಿತು. ಕರೆಕ್ಟ್ ಇದೆ. ಇದು ಕರ್ನಾಟಕ ಏಕೀಕರಣ ಪಕ್ಷದ ಸ್ಥಾಪನೆಗೆ ಕಾರಣವಾಯಿತು. ರಾಂಗ್. ಇದು ಮೈಸೂರು ರಾಜ್ಯದ ವಿಸ್ತರಣೆಗೆ ಕರೆ ನೀಡಿತು. ರಾಂಗ್. ಓಕೆ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 17. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಸಬಾಲ್ಟರ್ನ್ ವರ್ಗಗಳ ಕೊಡುಗೆಯ ಬಗ್ಗೆ ಇತ್ತೀಚಿನ ಸಂಶೋಧನೆಗಳು ಏನು ಹೇಳುತ್ತವೆ? ಅವರ ಕೊಡುಗೆ ಅತ್ಯಲ್ಪ ಮತ್ತು ಅತ್ಯಲ್ಪವಾಗಿತ್ತು. ಮುಖ್ಯವಾಹಿನಿ ಇತಿಹಾಸದಲ್ಲಿ ಅವರ ಕೊಡುಗೆಯನ್ನು ಕಡೆಗಾಣಿಸಲಾಗಿದೆ, ಆದರೆ ಅದು ಬಹಳ ಪ್ರಭಾವಶಾಲಿಯಾಗಿತ್ತು. ಅವರು ಕೇವಲ ಸ್ಥಳೀಯ ಘಟನೆಗಳಿಗೆ ಮಾತ್ರ ಭಾಗವಹಿಸಿದ್ದರು. ಅವರು ಕೊಡಗು ಮೈಸೂರು ಅವರ ಕೊಡುಗೆ ಮೈಸೂರು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆಪ್ಷನ್ ಈಸ್ ಬಿ. ಓಕೆ. ನೆಕ್ಸ್ಟ್. 1946ರ ಮುಂಬೈನಲ್ಲಿ ನಡೆದ 10ನೇ ಏಕೀಕರಣ ಚಳುವಳಿಯ ಸಮ್ಮೇಳನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭರವಸೆ ಏನು? ಕನ್ನಡ ಭಾಷಿಕ ಪ್ರದೇಶಗಳನ್ನು ತಕ್ಷಣ ಒಂದುಗೂಡಿಸುವುದು, ಸ್ವತಂತ್ರ ಭಾರತದಲ್ಲಿ ಎಲ್ಲಾ ಭಾಷಿಕ ಗುಂಪುಗಳ ಹಿತಾಸಕ್ತಿಗಳ ಆದ್ಯತೆಯಾಗಿರುವುದು, ಮೈಸೂರು ರಾಜ್ಯವು ಅದರ ಪೂರ್ಣ ಗಾತ್ರದಲ್ಲಿ ಉಳಿಯುವುದಾಗಿದೆ, ಮುಂಬೈ ಕರ್ನಾಟಕ ಪ್ರದೇಶವನ್ನು ಮಹಾರಾಷ್ಟ್ರಕ್ಕೆ ವರ್ಗಾಯಿಸುವುದಾಗಿ. ಆನ್ಸರ್ ಇಸ್ ಬಿ. ಸ್ವತಂತ್ರ ಭಾರತದಲ್ಲಿ ಎಲ್ಲಾ ಭಾಷಿಕ ಗುಂಪುಗಳ ಹಿತಾಸಕ್ತಿಗಳು ಆದ್ಯತೆಯಾಗಿರುವುದಾಗಿ. ಓಕೆ. ನೆಕ್ಸ್ಟ್. 1953ರ ಏಪ್ರಿಲ್ 19ರ ಹುಬ್ಬಳ್ಳಿ ಘಟನೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಲು ಕಾರಣವೇನು? ಪ್ರತಿಭಟನಾಕಾರರು ಕಾಂಗ್ರೆಸ್ ಕಚೇರಿಯ ಮೇಲೆ ದಾಳಿ ಮಾಡಿದರು. ಓಕೆ. ತಪ್ಪು ಅಲ್ವಾ ಇದು? ನೆಕ್ಸ್ಟ್. ಸುಮಾರು 25,000 ಜನರು ಕಾಂಗ್ರೆಸ್ ಸದಸ್ಯರನ್ನು ತಡೆದು ಕಲ್ಲುಗಳನ್ನು ಎಸೆದರು. ಓಕೆ. ಕರೆಕ್ಟ್ ಇದೆ ಇದು. ಪ್ರತಿಭಟನಾಕಾರರು ರೈಲ್ವೆ ಟ್ರ್ಯಾಕುಗಳನ್ನು ನಿರ್ಬಂಧಿಸಿದರು. ಪ್ರತಿಭಟನಾಕಾರರು ರಾಜ್ಯದ ಗಡಿಗಳನ್ನು ಬದಲಾಯಿಸಲು ಬೇಡಿಕೆ ಇಟ್ಟರು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರವೇನು? ಇದು ಸಾಹಿತ್ಯ ಚಟುವಟಿಕೆಗಳ ಮಾತ್ರ ಸೀಮಿತವಾಗಿತ್ತು. ರಾಂಗ್. 1915ರಲ್ಲಿ ಸ್ಥಾಪಿಸಲ್ಪಟ್ಟು ಏಕೀಕರಣ ಚಳುವಳಿಯ ಪ್ರಮುಖ ಪ್ರೇರಕ ಶಕ್ತಿಯಾಗಿತ್ತು. ಕರೆಕ್ಟ್. ಇದು ಮೈಸೂರು ಅರಸರ ವಿರುದ್ಧ ಪ್ರಚಾರ ಮಾಡಿತು. ರಾಂಗ್. ಇದು ವಿದೇಶಿ ಆಡಳಿತ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಕರೆ ನೀಡಿತು. ತಪ್ಪು. ಓಕೆ. ನೆಕ್ಸ್ಟ್. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಆರ್.ಎಚ್. ದೇಶಪಾಂಡೆ ಅವರ ಕೊಡುಗೆ ಏನು? ಅವರು ಕರ್ನಾಟಕ ಗತವೈಭವ ಗ್ರಂಥವನ್ನು ಬರೆದರು. ಅವರು 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ ಕನ್ನಡದ ಪುನರ್ಜೀವನಕ್ಕೆ ಶ್ರಮಿಸಿದರು. ಅವರು ಕರ್ನಾಟಕ ಏಕೀಕರಣ ಪಕ್ಷವನ್ನು ಸ್ಥಾಪಿಸಿದರು. ಅವರು 1956ರ ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರಾಗಿದ್ದರು. ಆನ್ಸರ್ ಈಸ್ ಬಿ. ಅವರು 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ ಕನ್ನಡದ ಪುನರ್ಜೀವನಕ್ಕೆ ಶ್ರಮಿಸಿದರು. ಓಕೆ. ಮೈಸೂರು ಸಂಸ್ಥಾನದ ಪ್ರತಿನಿಧಿ ಸಭೆಯ ವೈಶಿಷ್ಟ್ಯವೇನು? 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿತ್ತು. ಇದು 1881ರಲ್ಲಿ ಸ್ಥಾಪಿಸಲ್ಪಟ್ಟು ಭಾರತದಲ್ಲೇ ಅತ್ಯಂತ ಹಳೆಯದಾಗಿತ್ತು. ಇದು ಸ್ವತಂತ್ರವಾಗಿ ಕಾನೂನುಗಳನ್ನು ರಚಿಸುವ ಅಧಿಕಾರವನ್ನು ಹೊಂದಿತ್ತು. ಇದು ಮೈಸೂರು ಅರಸರ ವಿರುದ್ಧ ಬಂಡಾಯವೆದ್ದಿತ್ತು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿತ್ತು. ಓಕೆ. 23ನೇದು. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಭೇಟಿಗಳು ಯಾವ ಪರಿಣಾಮವನ್ನು ಬೀರಿದವು? ಅವರು ಸಶಸ್ತ್ರ ಹೋರಾಟಕ್ಕೆ ಕರೆ ನೀಡಿದರು. ರಾಂಗ್ ಅಲ್ವಾ? ಅವರು ಪ್ರಾದೇಶಿಕ ಕನ್ನಡ ಪ್ರೀತಿಯನ್ನು ಉತ್ತೇಜಿಸಿದರು. ಸ್ವತಂತ್ರ ಚಳುವಳಿಗೆ ಪ್ರಚೋದನೆ ನೀಡಿದರು. ಕರೆಕ್ಟ್. ಅವರು ಕರ್ನಾಟಕ ಏಕೀಕರಣ ವಿರೋಧಿಸಿದರು. ರಾಂಗ್. ನೆಕ್ಸ್ಟ್. ಅವರು ಕೇವಲ ರಾಜಕೀಯ ಸಮಸ್ಯೆಗಳ ಬಗ್ಗೆ ಮಾತ್ರ ಚರ್ಚಿಸಿದರು. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸ್ವತಂತ್ರ ಚಳುವಳಿಯಲ್ಲಿ ಕನ್ನಡ ಭಾಷಿಕ ಪ್ರದೇಶಗಳ ಜನರು ಅನುಭವಿಸಿದ ಪ್ರಮುಖ ಸಮಸ್ಯೆ ಏನು? ಅವರಿಗೆ ಸಾಕಷ್ಟು ಆಹಾರ ದೊರೆಯಲಿಲ್ಲ. ಅವರು ತಮ್ಮ ಕಡಿಮೆ ಸಂಖ್ಯೆಯ ಕಾರಣದಿಂದಾಗಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಿಂದುಳಿದರು. ಅವರು ಬ್ರಿಟಿಷ್ ಸೈನ್ಯದಿಂದ ಕಿರುಕುಳಕ್ಕೊಳಗಾದರು. ಅವರಿಗೆ ಶಿಕ್ಷಣ ಸೌಲಭ್ಯವಿರಲಿಲ್ಲ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್. 25th. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಧಾರವಾಡದ ಕದಪ ಮೈದಾನ ಅದರ ಪ್ರಾಮುಖ್ಯತೆ ಏನು? ಇದು ಸ್ವತಂತ್ರ ಹೋರಾಟಗಾರರನ್ನು ಬಂಧಿಸಲಾಗಿದ್ದ ಸ್ಥಳ. ಹೌದಾ? ಇಲ್ಲ ಅಲ್ವಾ?
ಇದು ಕರ್ನಾಟಕದ ವಿವಿಧ ಪ್ರದೇಶಗಳ ಜನರು ಒಟ್ಟು ಸೇರಿ ಚರ್ಚೆಗಳನ್ನು ನಡೆಸುತ್ತಿದ್ದ ಸ್ಥಳ. ಕರೆಕ್ಟ್. ಇದು ಕಾಂಗ್ರೆಸ್ ಕಚೇರಿಯಾಗಿತ್ತು. ನೋ, ರಾಂಗ್. ದೆನ್ ಇದು ಬ್ರಿಟಿಷರ ನ್ಯಾಯಾಲಯವಾಗಿತ್ತು. ರಾಂಗ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಭೀಮಣ್ಣ ಖಂಡ್ರೆ ಅವರು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಯಾವ ಪ್ರಮುಖ ಪಾತ್ರವನ್ನು ವಹಿಸಿದರು? ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. ಅವರು ಹೈದರಾಬಾದ್ ಸಂಸ್ಥಾನದ ಕನ್ನಡ ಭಾಷಿಕ ಜಿಲ್ಲೆಗಳು ಕರ್ನಾಟಕದ ಭಾಗವಾಗುವಂತೆ ಪ್ರಚಾರ ನಡೆಸಿದರು. ಅವರು 1956ರ ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಕರ್ನಾಟಕ ಗತ ವೈಭವ ಗ್ರಂಥವನ್ನು ಬರೆದರು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಕನ್ನಡ ಸಭಾ ಮತ್ತು ಕನ್ನಡ ಏಕೀಕರಣ ಸಂಘ ನಡುವಿನ ಸಂಬಂಧವೇನು? ಇವು ಎರಡು ಪ್ರತ್ಯೇಕ ಸಂಸ್ಥೆಗಳು. ಓಕೆ, ನೆಕ್ಸ್ಟ್. 1916ರಲ್ಲಿ ಸ್ಥಾಪಿತವಾದ ಕನ್ನಡ ಸಭಾವು ನಂತರ 1936ರಲ್ಲಿ ಕನ್ನಡ ಏಕೀಕರಣ ಸಂಘವಾಗಿ ಮಾರ್ಪಟ್ಟಿತು. ಓಕೆ, ನೆಕ್ಸ್ಟ್. ಕನ್ನಡ ಸಭಾವು ಕನ್ನಡ ಏಕೀಕರಣ ಸಂಘದ ಭಾಗವಾಗಿತ್ತು. ಇವುಗಳು ಪರಸ್ಪರ ವಿರೋಧವಾಗಿತ್ತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ನಾರಿ ಶಕ್ತಿಯ ಪಾತ್ರದ ಬಗ್ಗೆ ಏನು ಹೇಳಬಹುದು? ಮಹಿಳೆಯರ ಭಾಗವಹಿಸುವಿಕೆ ಅತ್ಯಲ್ಪವಾಗಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ್ಕ ರಾಣಿ, ಉಮಾಬಾಯಿ ಕುಂದಾಪುರ, ಯಶೋಧರ ದಾಸಪ್ಪ ಸೇರಿದಂತೆ ಅನೇಕ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದ್ದರು. ಮಹಿಳೆಯರು ಮನೆಗೆ ಮಾತ್ರ ಸೀಮಿತವಾಗಿದ್ದರು. ರಾಂಗ್. ಮಹಿಳೆಯರಿಗೆ ಸ್ವತಂತ್ರ ಚಳುವಳಿ ಭಾಗವಹಿಸಲು ಅನುಮತಿ ಇರಲಿಲ್ಲ. ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. 30th ಅಲ್ಲ? ಓಕೆ, 30th ಇಲ್ಲ, 29 ಮುಗಿಸಿಲ್ಲ ಇನ್ನ. ಸ್ವತಂತ್ರೋತ್ತರ ಕರ್ನಾಟಕದ ಏಕೀಕರಣ ಪ್ರಕ್ರಿಯೆಯಲ್ಲಿ ಕಾಸರಗೋಡು ಸಮಸ್ಯೆ ಏನು? ಕಾಸರಗೋಡು ರಾಂಗ್ ಆಗೈತೆ, ಸಾರಿ. ಕಾಸರಗೋಡು ಕೇರಳದ ಭಾಗವಾಯಿತು. ಇದು ಏಕೀಕರಣ ಚಳುವಳಿಯ ಕೇಂದ್ರಗಳಲ್ಲಿ ಒಂದಾದ ಕನ್ನಡಿಗರಿಗೆ ನಿರಾಶೆಯನ್ನುಂಟು ಮಾಡಿತ್ತು. ಅಫ್ಕೋರ್ಸ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಓದದೆ ಬೇಡ. ಸ್ವತಂತ್ರ ಚಳುವಳಿಯಲ್ಲಿ ಬಳ್ಳಾರಿ ಸಿದ್ದಮ್ಮ ಅವರ ಕೊಡುಗೆ ಏನು? ಅವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ರಾಂಗ್. ಅವರು ಕ್ವಿಟ್ ಚಳುವಳಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದರು ಮತ್ತು ಧಾರವಾಡದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿದರು. ಕರೆಕ್ಟ್. ಅವರು ಶಿವಪುರ ಧ್ವಜವನ್ನು ಸಂಗ್ರಹವನ್ನು ಮುನ್ನಡೆಸಿದರು. ರಾಂಗ್. ಓಕೆ, ನೆಕ್ಸ್ಟ್. ಅವರು ಕರ್ನಾಟಕದ ಮೊದಲ ಮಹಿಳಾ ಶಾಸಕರಾಗಿದ್ದರು. ರಾಂಗ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಮೈಸೂರು ರಾಜ್ಯದ ಶಾಸನ ಮಂಡಳಿಯು ಸ್ಥಾಪಿತವಾದಾಗ ಅದರ ಸದಸ್ಯರ ಸಂಖ್ಯೆ ಎಷ್ಟು? 25, 50, 75, 100. ಆನ್ಸರ್ ಇಸ್ 50. ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಹಾಕ್ಬೋದು, ಬರ್ಬೋದು. ಓಕೆ, ನೆಕ್ಸ್ಟ್. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ NS ಹರ್ಡಿಕರ್ ಮತ್ತು ರಂಗನಾಥ್ ದಿವಾಕರ್ ಅವರ ಕೊಡುಗೆ ಏನು? ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. 1928ರಲ್ಲಿ ಕಾಂಗ್ರೆಸ್ ಸಂವಿಧಾನದ ರಚನೆಯ ಸಮಯದಲ್ಲಿ ಎಲ್ಲಾ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಂದು ರಾಜ್ಯವಾಗಿ ಸೇರಿಸಲು ಬೇಡಿಕೆಯ 36,000 ಸಹಿಗಳನ್ನು ಸಂಗ್ರಹಿಸಿದರು. ಅವರು ಕರ್ನಾಟಕ ಏಕೀಕರಣ ಪಕ್ಷವನ್ನು ಸ್ಥಾಪಿಸಿದರು. ಅವರು 1956ರ ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರಾಗಿದ್ದರು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನೋ ಟ್ಯಾಕ್ಸ್ ಚಳುವಳಿಯನ್ನು ಮುನ್ನಡೆಸಿದವರು ಯಾರು? ಹೇಳ್ತೀರಾ? ಓಕೆ, ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ, ಕರೆಕ್ಟ್ ಅಲ್ಲ. ಗೌರಮ್ಮ ವೆಂಕಟರಾಮಯ್ಯ ನಂಗೆ ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ ಇರ್ಬೋದೇನೋ. ಅಬ್ಬಕ್ಕ ರಾಣಿ ಗೊತ್ತಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇದಕ್ಕೆ. ಓಕೆ, ನನಗೂ ಇದಕ್ಕೆ ನಾಲೆಡ್ಜ್ ಇರಲಿಲ್ಲ. ಓಕೆ, ನೆಕ್ಸ್ಟ್. 34th. ಸ್ವತಂತ್ರ ನಂತರ ಕರ್ನಾಟಕದ ಏಕೀಕರಣಕ್ಕೆ ಪ್ರಮುಖವಾಗಿ ಕಾರಣವಾದ ಅಂಶವೇನು? ಆರ್ಥಿಕ ಅಭಿವೃದ್ಧಿ ಅಗತ್ಯ, ಭಾಷಿಕ ಆಧಾರದ ಮೇಲೆ ರಾಜ್ಯಗಳ ಪುನರಚನೆ, ಮೈಸೂರು ಅರಸರ ಬಲವಂತ, ಬ್ರಿಟಿಷ್ ಸರ್ಕಾರದ ನಿರ್ಧಾರ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. 35th. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಆಶ್ರಯ ನೀಡಿದ ಭಗನಿ ಮಂಡಲ್ ಮತ್ತೊಂದು ಪ್ರಮುಖ ಕಾರ್ಯವೇನು? ಮಹಿಳೆಯರಿಗೆ ಸ್ವತಂತ್ರ ತರಬೇತಿ, ಮಹಿಳೆಯರಿಗೆ ಕಸೂತಿ ಮತ್ತು ಹಸ್ತಕಲೆಗಳಲ್ಲಿ ತರಬೇತಿ, ರಾಜಕೀಯ ಪ್ರಚಾರ, ಸ್ವದೇಶಿ ವಸ್ತುಗಳ ಮಾರಾಟ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಒಕ್ಕಲಿಗರ ಸಮುದಾಯದ ವಿರೋಧಕ್ಕೆ ಕಾರಣವೇನು? ಅವರು ಉತ್ತರ ಕರ್ನಾಟಕದ ಜನರನ್ನು ಮೆಚ್ಚುತ್ತಿರಲಿಲ್ಲ. ಏಕೀಕರಣದ ನಂತರ ಲಿಂಗಾಯತರು ಸಂಖ್ಯಾಬಲದಲ್ಲಿ ಮೇಲುಗೈ ಸಾಧಿಸುವ ಭಯ. ಅವರು ಕನ್ನಡ ಭಾಷೆಯನ್ನು ವಿರೋಧಿಸಿದರು. ಅವರು ಮೈಸೂರು ರಾಜ್ಯವನ್ನು ವಿಸ್ತರಿಸಲು ಬಯಸಿದ್ದರು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ.
37. ಸ್ವತಂತ್ರ ಚಳುವಳಿಯಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಕೊಡುಗೆ ಏನು? ಅವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಮತ್ತು ಮಹಿಳೆಯರನ್ನು ಸ್ವಾವಲಂಬನೆಗೆ ಪ್ರೇರೇಪಿಸಿದರು. ಓಕೆ, ಕರೆಕ್ಟಾ? ಕರೆಕ್ಟ್ ಇದೆ ಅಲ್ವಾ ಇದು? ನೆಕ್ಸ್ಟ್ ಹೋಗೋಣ. ಅವರು ಕರ್ನಾಟಕ ಏಕೀಕರಣ ಚಳುವಳಿ ಮುನ್ನಡೆಸಿದರು? ಇಲ್ಲ. ದೆನ್ ಅವರು ಕ್ವಿಟ್ ಇಂಡಿಯಾ ಚಳುವಳಿ? ಇಲ್ಲ, ಸಂಘಟಿಸಲಿಲ್ಲ. ಅವರು ಭಾರತ ಮಹಿಳಾ ಮುಖ್ಯಮಂತ್ರಿ? ರಾಂಗ್. ಓಕೆ, ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 38. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಜೆವಿಪಿ ಸಮಿತಿಯ ಪಾತ್ರವೇನು? ಇದು ಆಂಧ್ರ ರಾಜ್ಯವನ್ನು ಸ್ಥಾಪಿಸಲು ಶಿಫಾರಸು ಮಾಡಿತ್ತು, ಆದರೆ ಕರ್ನಾಟಕವನ್ನು ಅಲ್ಲ. ಕರೆಕ್ಟ್ ಅಲ್ವಾ? ಇದು ಕರ್ನಾಟಕ ಏಕೀಕರಣ ಶಿಫಾರಸು ಮಾಡಿತ್ತು? ರಾಂಗ್. ಕರ್ನಾಟಕದ ವಿಭಜನೆ ಶಿಫಾರಸು ಮಾಡಿತ್ತು? ರಾಂಗ್. ಮೈಸೂರು ರಾಜ್ಯವನ್ನು ವಿಸ್ತರಣೆ ನಿರಾಕರಿಸಿತು? ರಾಂಗ್. ಓಕೆ, ನೆಕ್ಸ್ಟ್. ಕರ್ನಾಟಕದ ಸ್ವತಂತ್ರ ಚಳುವಳಿಯ ಪ್ರಮುಖ ಕೇಂದ್ರಗಳಲ್ಲಿ ಒಂದಾದ ಬೆಳಗಾವಿಯ ಪ್ರಾಮುಖ್ಯತೆ ಏನು? 1924ರಲ್ಲಿ ಮೊದಲ ಕರ್ನಾಟಕ ಏಕೀಕರಣ ಸಮ್ಮೇಳನವು ಇಲ್ಲಿ ನಡೆಯಿತು. ಇಲ್ಲಿ ಮಹಾತ್ಮ ಗಾಂಧಿ ಅವರನ್ನು ಬಂಧಿಸಲಾಯಿತು. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಚೇರಿಯಾಗಿತ್ತು. ಇಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಧ್ವಜವನ್ನು ಹಾರಿಸಲಾಯಿತು. ಆನ್ಸರ್ is the correct answer. ಓಕೆ, ನೆಕ್ಸ್ಟ್. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಕಾವೇರಿ ಮತ್ತು ಕೃಷ್ಣಾ ನದಿಗಳ ಪ್ರಸ್ತಾಪವು ಯಾವ ಸಂದರ್ಭದಲ್ಲಿ ಬರುತ್ತದೆ? ನೀರಿನ ಹಂಚಿಕೆ ವಿವಾದ, ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ಭಾಷಿಕ ಪ್ರದೇಶವನ್ನು ವ್ಯಾಖ್ಯಾನಿಸಲಾಗಿದೆ. ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ನದಿಗಳು ಸ್ವತಂತ್ರ ಹೋರಾಟಗಾರರಿಗೆ ಆಶ್ರಯವಾಗಿದ್ದವು. ನದಿಗಳು ಬ್ರಿಟಿಷ್ ಮತ್ತು ಭಾರತೀಯ ಸೈನ್ಯದ ನಡುವಿನ ಗಡಿಯಾಗಿದ್ದವು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ಕರ್ನಾಟಕ ಚಳುವಳಿಯ ಸಮಯದಲ್ಲಿ ಬೆಂಗಳೂರಿಗೆ ಸ್ವತಂತ್ರ ಹೋರಾಟಗಾರರ ವಿಶಿಷ್ಟ ಲಕ್ಷಣವೇನು? ಅವರು ಸಶಸ್ತ್ರ ಹೋರಾಟವನ್ನು ನಡೆಸಿದರು. ಅವರು ನಗರಗಳಲ್ಲಿ ಸ್ಥಳೀಯ ಪ್ರತಿಭಟನೆಗಳು, ಮೆರವಣಿಗೆಗಳು, ಭೂಗತ ಪತ್ರಿಕೆಗಳ ಮೂಲಕ ಭಾಗವಹಿಸಿದರು. ಅವರು ಏಕೀಕರಣ ಚಳುವಳಿಯಲ್ಲಿ ಮಾತ್ರ ಭಾಗವಹಿಸಿದರು. ಅವರು ಬ್ರಿಟಿಷರೊಂದಿಗೆ ಸಹಕರಿಸಿದರು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಹೋಮ್ ರೂಲ್ ಚಳುವಳಿಯ ಪ್ರಭಾವವೇನು? ಇದು ಕರ್ನಾಟಕದ ಪ್ರದೇಶದಲ್ಲಿ ಸಶಸ್ತ್ರ ಹೋರಾಟಕ್ಕೆ ಕಾರಣವಾಯಿತು. ಇದು ಆಲೂರು ವೆಂಕಟರಾವ್ ಅವರಿಗೆ ಕರ್ನಾಟಕದ ಪ್ರಾಂತೀಯ ಘಟಕವನ್ನು ಸ್ಥಾಪಿಸಲು ಕಲ್ಪನೆಯನ್ನು ನೀಡಿತು. ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಕಡಿಮೆ ಮಾಡಿತು. ಇದು ಕರ್ನಾಟಕದ ಏಕೀಕರಣ ವಿರೋಧಿಸಿತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಜಯ ಕರ್ನಾಟಕ ಪತ್ರಿಕೆಯ ಪಾತ್ರವೇನು? ಇದು ಬ್ರಿಟಿಷ್ ಸರ್ಕಾರದ ಅಧಿಕೃತ ಪತ್ರಿಕೆಯಾಗಿತ್ತು. ನೋ, ರಾಂಗ್ ಅಲ್ವಾ? ಬ್ರಿಟಿಷ್ ಅವ್ರ ಹೆಂಗ್ ತಗೊಂತಾರೆ ಈ ತರ ಪತ್ರಿಕೆನ? ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು? ಆಲೂರು ವೆಂಕಟರಾವ್ ಅವರು ಏಕೀಕೃತ ಕರ್ನಾಟಕವನ್ನು ನಿರ್ಮಿಸುವ ಕಲ್ಪನೆಯನ್ನು ಪ್ರಚಾರ ಮಾಡಲು ಇದನ್ನು ಪ್ರಾರಂಭಿಸಿದರು. ಕರೆಕ್ಟ್. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಯಾಗಿತ್ತು. ರಾಂಗ್. ಇದು ಮೈಸೂರು ಅರಸರ ಪ್ರಚಾರ ಪತ್ರಿಕೆಯಾಗಿತ್ತು. ರಾಂಗ್. ಓಕೆ, ನೆಕ್ಸ್ಟ್. ಸ್ವತಂತ್ರ ಚಳುವಳಿಯಲ್ಲಿ ಕರ್ನಾಟಕದ ಮೂಲ ನಿವಾಸಿಗಳಲ್ಲದ ವ್ಯಕ್ತಿಗಳು ಯಾವ ಪಾತ್ರವನ್ನು ವಹಿಸಿದರು? ಅವರು ಕರ್ನಾಟಕದ ಚಳುವಳಿಯನ್ನು ವಿರೋಧಿಸಿದರು. ಓಕೆ, ನೆಕ್ಸ್ಟ್. ಅವರು ಕರ್ನಾಟಕದ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ. ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ಲೋಕಮಾನ್ಯ ತಿಲಕ್ ಮುಂತಾದವರು ಕರ್ನಾಟಕ ಭಾಗಗಳಿಗೆ ಭೇಟಿ ನೀಡಿದರು ಮತ್ತು ಚಳುವಳಿಗೆ ಪ್ರಚೋದನೆ ನೀಡಿದರು. ಓಕೆ, ನೆಕ್ಸ್ಟ್. ಅವರು ಯಾವುದೇ ಪಾತ್ರವನ್ನು ವಹಿಸಲಿಲ್ಲ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಆಲೂರು ವೆಂಕಟರಾವ್ ಅವರನ್ನು ಕರ್ನಾಟಕ ಕುಲ ಪುರೋಹಿತ ಎಂದು ಕರೆಯಲು ಕಾರಣವೇನು? ಅವರು ಕನ್ನಡ ಭಾಷೆಯ ಪ್ರಮುಖ ಕವಿಯಾಗಿದ್ದರು. ನೋ, ರಾಂಗ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್. ಅವರು ಕರ್ನಾಟಕ ಏಕೀಕರಣ ಸೈದ್ಧಾಂತಿಕ ಮತ್ತು ಸಾಂಸ್ಕೃತಿಕ ಅಡಿಪಾಯವನ್ನು ಹಾಕಿದರು ಮತ್ತು ಕರ್ನಾಟಕ ಗತವೈಭವ ಮೂಲಕ ಕನ್ನಡಿಗರು ತಮ್ಮ ಗತವೈಭವವನ್ನು ತಿಳಿಸಿದರು. ಕರೆಕ್ಟ್. ದೆನ್ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿದ್ದರು. ರಾಂಗ್. ರಾಜ್ಯಪಾಲರಾಗಿದ್ದರು. ರಾಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಕರ್ನಾಟಕದ ವಿವಿಧ ಪ್ರದೇಶಗಳು ಸ್ವತಂತ್ರಕ್ಕಾಗಿ ಯಾವ ರೀತಿಯ ಹೋರಾಟವನ್ನು ನಡೆಸಿದರು? ಎಲ್ಲಾ ಪ್ರದೇಶಗಳು ಒಂದೇ ರೀತಿಯ ಹೋರಾಟವನ್ನು ನಡೆಸಿದರು. ಕರಾವಳಿ ಕರ್ನಾಟಕವು ಪೋರ್ಚುಗೀಸರ ವಿರುದ್ಧ ಹೋರಾಡಿತು. ಉತ್ತರ ಕರ್ನಾಟಕವು ಬ್ರಿಟಿಷ್ ಮತ್ತು ನಿಜಾಮರ ಆಡಳಿತ ವಿರುದ್ಧ ಹೋರಾಡಿತು. ಮೈಸೂರು ಪ್ರದೇಶವು ಬ್ರಿಟಿಷ್ ಪ್ರಭಾವ ವಿರುದ್ಧ ಆಡಳಿತಾತ್ಮಕ ಹೋರಾಟವನ್ನು ನಡೆಸಿತು. ಕೇವಲ ಉತ್ತರ ಕರ್ನಾಟಕವು ಸ್ವತಂತ್ರವಾಗಿ ಹೋರಾಡಿತು. ಕೇವಲ ಮೈಸೂರು ಪ್ರದೇಶವು ಸ್ವತಂತ್ರಕ್ಕಾಗಿ ಹೋರಾಡಿತು. ಹೇಳ್ತೀರಾ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕರ್ನಾಟಕ ಏಕೀಕರಣ ಚಳವಳಿಯ ಫಲವಾಗಿ 1956ರಲ್ಲಿ ಸ್ಥಾಪಿತವಾದ ಮೈಸೂರು ರಾಜ್ಯದ ಪ್ರದೇಶವು ಮುಖ್ಯವಾಗಿ ಯಾವ ಪ್ರದೇಶಗಳನ್ನು ಒಳಗೊಂಡಿತ್ತು? ಕೇವಲ ಹಳೆಯ ಮೈಸೂರು ಪ್ರದೇಶ, ಬಾಂಬೆ ಪ್ರೆಸಿಡೆನ್ಸಿಯ 4 ಜಿಲ್ಲೆಗಳು, ಹೈದರಾಬಾದ್ ಸಂಸ್ಥಾನದ 3 ಜಿಲ್ಲೆಗಳು, ಹಳೆಯ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗಗಳು, ಕೂರ್ಗ್ ಮತ್ತು ಮೈಸೂರು ಸಂಸ್ಥಾನ, ಕೇವಲ ಬಾಂಬೆ ಪ್ರೆಸಿಡೆನ್ಸಿ, ಮೈಸೂರು ಸಂಸ್ಥಾನ, ಕೇವಲ ಹೈದರಾಬಾದ್ ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕವಿರಾಜ ಮಾರ್ಗ ಗ್ರಂಥದಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖವು ಏನನ್ನು ಸೂಚಿಸುತ್ತದೆ? ಹೇಳ್ತೀರಾ?
ಕರ್ನಾಟಕ ಎಂಬುದು ಒಂದು ರಾಜಕೀಯ ಘಟಕವಾಗಿತ್ತು. ರಾಂಗ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, 9ನೇ ಶತಮಾನದಲ್ಲಿ ಕಾವೇರಿಯಿಂದ ಗೋದಾವರಿಯನ್ನು ಕನ್ನಡ ಭಾಷೆ ಪ್ರದೇಶವನ್ನು ಕನ್ನಡ ದೇಶ ಎಂದು ವ್ಯಾಖ್ಯಾನಿಸಲಾಗಿದೆ. ಕರೆಕ್ಟ್. ಕರ್ನಾಟಕ ಎಂಬುದು ಒಂದು ರಾಜವಂಶ. ರಾಂಗ್. ಸೊ ಕರ್ನಾಟಕ ಎಂಬುದು ಒಂದು ಭಾಷೆ ಆಗಿತ್ತು. ರಾಂಗ್. ಬಿ ಇಸ್ ಕರೆಕ್ಟ್ ಆನ್ಸರ್. ಓಕೆ. ಸ್ವತಂತ್ರೋತ್ತರ ಕರ್ನಾಟಕದ ಏಕೀಕರಣದ ಪ್ರಕ್ರಿಯೆಯಲ್ಲಿ ಭಾಷಿಕ ತತ್ವ ಯಾವ ಪಾತ್ರವನ್ನು ವಹಿಸಿತು? ಇದು ಆರ್ಥಿಕ ಅಭಿವೃದ್ಧಿಯ ಅಡಿಪಾಯ. ರಾಂಗ್. ನೆಕ್ಸ್ಟ್, ಇದು ವಿವಿಧ ಆಡಳಿತ ಘಟಕಗಳ ಅಡಿಯಲ್ಲಿ ಕನ್ನಡ ಭಾಷಿಕ ಪ್ರದೇಶವನ್ನು ಒಂದು ರಾಜ್ಯವಾಗಿ ಸೇರಿಸಲು ಪ್ರಮುಖ ಆಧಾರವಾಗಿತ್ತು. ಕರೆಕ್ಟ್ ಆಗಿದೆ. ಇದು ಸಂಪೂರ್ಣವಾಗಿ ಕಡೆಗಣಿಸಲಾಯಿತು. ತಪ್ಪು. ಇದು ಕರ್ನಾಟಕ ವಿಭಜನೆಗೆ ಕಾರಣವಾಯಿತು. ತಪ್ಪು. ಓಕೆ. ನೆಕ್ಸ್ಟ್, ಲಾಸ್ಟ್ ಒನ್. ನೀವು ಆನ್ಸರ್ ಹೇಳಿ ಇದಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ವಿಭಜನೆ ಮತ್ತು ಏಕೀಕರಣ ನಡುವಿನ ಸಂಘರ್ಷವನ್ನು ಪ್ರತಿಬಿಂಬಿಸುವ ಪ್ರಮುಖ ಘಟಕವೇನು? 1920 ಧಾರವಾಡ ಸಮ್ಮೇಳನ, 1953 ಹುಬ್ಬಳ್ಳಿ ಹಿಂಸಾಚಾರ, ಮೈಸೂರು ಸಂಸ್ಥಾನದ ಏಕೀಕರಣ ವಿರೋಧ, ಕಾಸರಗೋಡಿನ ಬಗ್ಗೆ ನಿರಾಶೆ. ಓಕೆ. ಇದಕ್ಕೆ ಆನ್ಸರ್ ಹೇಳ್ತೀರಾ? ಈಸಿ ಕ್ವಶನ್ ಹೇಳ್ಬೋದು. ಇದಕ್ಕೆ ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಆದಷ್ಟು ಬೇಗ ಡೈಲಿ ಇದಾದ್ಮೇಲೆ ನಾನು ಡೈಲಿ 2 ಕ್ಲಾಸ್ಗಳಾಗ್ತೀನಿ. ಯಾಕೆಂದ್ರೆ ಒಂದ್ ಸ್ವಲ್ಪ ಬ್ಯಾಕ್ ಆಗಿದೆ, ಅದಕ್ಕೋಸ್ಕರ ನಾವು ಎಲ್ಲಾನು ಸ್ವಲ್ಪ ಒಂದೇ ಲೈನ್ ಅಲ್ಲಿ ಹೋಗ್ಬೇಕು, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಹೀಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.